ಏನ್ ಗುರು ಹೀಟ್ ಆಗೈತೆ. ಜನಾನೇ ಖುಷಿ ಆಗ್ಬಿಟ್ಟಾರ ಗುರು. ಅವ್ನ ಕಾರ್ ಸೌಂಡ್ ಕೇಳಿಸ್ಕೊಳಕ್ ಹಿಂದೆನೆ ಗಾಡಿ ಸ್ಲೋ ಮಾಡ್ಕೊಂಡು ಗಾಡಿ ಹಿಂದೆ ಬರ್ತವನೆ. ಲಿಟ್ರಲಿ ಅಲ್ಲಿ ಹಿಂದೆ ಗುರು. ನಾವಿವತ್ತು ರಿವ್ಯೂ ಮಾಡಕ್ ಬಂದಿರೋ ಗಾಡಿ ಒನ್ ಆಫ್ ದ ಜರ್ಮನ್ ಬ್ಯೂಟಿ ಗುರು, ವೋಲ್ಕ್ಸ್ವ್ಯಾಗನ್ ಪೋಲೋ ಕಂಫರ್ಟ್ ಲೈನ್. ಇದು ಬಂದು ಆ್ಯಕ್ಚುಲಿ 2015 ಮಾಡಲ್ಲು. ಎದ್ದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋದೆ. ಮರ ಕಟ್ ಮಾಡಿ ಮಾಡಿ ರೋಡೇ ಬ್ಲಾಕ್ ಮಾಡಿಬಿಟ್ಟವ್ರೆ. ಇಂಜಿನ್ ನೋಡದ ಏನ್ ಗುರು ಹೀಟ್ ಆಗೈತೆ. ಇನ್ನು ಇಂಜಿನ್ ವಿಚಾರಕ್ಕೆ ಬರೋದಾದರೆ ಇದು 1.2 ಲೀಟರ್ 3 ಸಿಲಿಂಡರ್ ಇಂಜಿನ್ನು, 74 bhp, 110 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸ್ಟಾಕ್ ಗಾಡಿ ಆಯಿತು. ಆಮೇಲೆ ಓನರ್ ಬಂದು ನನ್ನ ಫ್ರೆಂಡ್ ಪವನ್ ಅಂತ. ಅವರು ಈ ಗಾಡಿಗೆ 116 ಇಂಚ್ ವೀಲ್ ಹಾಕ್ಸಿದ್ದಾರೆ. ಏನು ಕ್ರೇಜಿ ಲುಕ್ ಹೇಳು, ಬ್ರಾನ್ಸ್ ಕಲರ್ದು. ಅದರಲ್ಲಿ ನಿಮಗೆ ಅವೈಲೇಬಲ್ ಕಲರ್ಸು ಬ್ಲ್ಯಾಕ್ ಬರುತ್ತೆ, ಸಿಲ್ವರ್ ಬರುತ್ತೆ, ಬ್ರಾನ್ಸ್ ಬರುತ್ತೆ. ಬಟ್ ನನ್ನ ಫ್ರೆಂಡ್ ಇದಕ್ಕೆ ಬ್ರಾನ್ಸ್ ಚೂಸ್ ಮಾಡೋನೆ. ಗುರು ಇವತ್ತು ಇನ್ನೊಂದೇನು ಮಕ್ಕರ್ ಸೀನ್ ಅಂದರೆ, ಡೈಲಿ ನಾನು ಚೆಸ್ಟ್ ಮೌಂಟ್ ಮಾಡ್ಕೊಬರ್ತಾ ಇದೆ ನನ್ನ ಇನ್ಸ್ಟಾ 360ನ. ಇವತ್ತು ಹೆಲ್ಮೆಟ್ ಹಾಕೊಂಡು ಹೆಲ್ಮೆಟಲ್ಲಿ ಮೌಂಟ್ ಮಾಡಿದ್ದೀನಿ. ಜನ ಎಲ್ಲ ಗಾಬರಿಯಾಗಿ ನೋಡ್ತಾರೆ, ಯಾರು ಗುರು ಇವ್ನು ಕಾರ್ ಒಳಗಡೆ ಹೆಲ್ಮೆಟ್ ಹಾಕ್ಕೊಂಡಿರೋದು ಅಂತ. ಇಲ್ಲಿ ಇರಿ ಅಣ್ಣ ಏನಣ್ಣ ಅರ್ಜೆಂಟು. ತುಂಬ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಅರ್ಜೆಂಟ್ ಗುರು, ನನಗೂ ಅರ್ಜೆಂಟೆ. 2010 2022 ಗಂಟ 12 ವರ್ಷ ರೂಲ್ ಮಾಡಿದ ರೂಲರ್ ಗುರು ಇದು. ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಇದಕ್ಕೆ ಸರಿ ಸಾಟಿ ಆಗಿರೋ ಗಾಡಿಯವ್ರು ವೋಲ್ಕ್ಸ್ವ್ಯಾಗನ್ ಇನ್ನು ಯಾವಾಗ ಬಿಡ್ತಾರೋ. ಅಣ್ಣ ಫುಲ್ ನೋಡ್ತಾರೋ ಯಾವುದಿದು ಕಾರು ಅಂತ. ನೋಡಿ ಅಣ್ಣ, ಇನ್ನೊಂದು ಚೂರು ಮುಂದೆ ಬರ್ತೀನಿ ನೋಡಿ. ಈಗ ನೋಡಿ ಅಣ್ಣ. ಹಾಂ ಸಾಕು, ಗುದ್ದೆ ಬಿಡ್ತಿಲ್ಲ ಗುರು. ಹಂಗೆ ಈ ಗಾಡಿಗೆ 205/55 R16 ಲೋ ಪ್ರೊಫೈಲ್ ಟೈರ್ ಹಾಕ್ಸಿದ್ದಾರೆ 4. ಏನು ಕ್ಲಾಸಿ ಲುಕ್ಕಾಗಿ ಕಾಣ್ತದೆ ಗುರು ಲೋ ಪ್ರೊಫೈಲ್ ಟೈರಲ್ಲಿ ಗಾಡಿ. ಈ ಕಾರ್ಗೆಲ್ಲ ಲೋ ಪ್ರೊಫೈಲ್ ಟೈರ್ಸೇ ಬೆಸ್ಟ್ ಅಂದ್ಕೊಳ್ಳಿ. ಏನಿದ್ರು ಎಕ್ಸಾಸ್ಟ್ ವಿಚಾರಕ್ಕೆ ಬರೋದಾದರೆ ವ್ಯಾಲ್ವೋಟ್ರಾನಿಕ್ಸ್ ರೇಮಸ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ಸಿದ್ದಾರೆ. ಅದೇನಿಲ್ಲ ಅಂದರೂ ಅಪ್ರಾಕ್ಸ್ ನಿಮಗೆ 18,000 to 20,000 ಆಗುತ್ತೆ. ಇನ್ನು ಫುಲ್ ಸಿಸ್ಟಮ್ ಒಂದು 25,000. ಅಪ್ರಾಕ್ಸಿಮೇಟ್ಲಿ ಓನರು 50,000 ಎಕ್ಸಾಸ್ಟ್ಗೆ ಖರ್ಚು ಮಾಡೋರು ಗುರು. ಈಗ ಇದು ಆಫ್ ಆಗಿದೆ. ಆಫ್ ಆದಾಗ ಸೌಂಡ್ ಕೇಳಿಸ್ಕೊಳ್ಳಿ. ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಇದು ಆಫು. ಇವಾಗ ಇದನ್ನ ಆನ್ ಮಾಡ್ತೀನಿ. ಈಗ ಸೌಂಡ್ ಕೇಳಿಸ್ಕೋ ಗುರು. ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಆಮೇಲೆ ಇನ್ನೊಂದು ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಪೋಲೋಗೆ ಒಳ್ಳೆ ಎಕ್ಸಾಸ್ಟ್ ಅಂದರೆ ರೀಮಸ್ ಬಿಟ್ರೆ ಬೋರ್ಲ. ಇದು ಆನು, ಇದು ಆಫು. ಇದು ಆಟೋ ಅಂತಿದೆ ಅಂದರೆ ಅಡ್ಜಸ್ಟೇಬಲ್, ಆಗಾಗ ಆಫ್ ಆಗುತ್ತೆ, ಆನ್ ಆಗುತ್ತೆ. ಈಗ ಆನ್ ಮಾಡೋದ ಬಟನ್ ಆನ್ ಆಯ್ತು ಗುರು. ಲೈಟಾಗಿ ಕಿಟಕಿ ತೆಗಿತೀನಿ, ಸೌಂಡ್ ಕೇಳಿ. ಸೌಂಡ್ ಮಾತ್ರ ಕ್ರೇಜಿ ಗುರು.
ಇಂಡಿಕೇಟರ್ ಇಲ್ಲ ಏನಿಲ್ಲ, ಸುಮ್ಮನೆ ಜನನೇ ಖುಷಿ ಆಗ್ಬಿಟ್ಟಾರ ಗುರು. ಅವ್ನ ಕಾರ್ ಸೌಂಡ್ ಕೇಳಿಸ್ಕೊಳಕ್ ಹಿಂದೆನೆ ಗಾಡಿ ಸ್ಲೋ ಮಾಡ್ಕೊಂಡು ಗಾಡಿ ಹಿಂದೆ ಬರ್ತವನೆ. ಲಿಟ್ರಲಿ ಅಲ್ಲಿ ಹಿಂದೆ ಸ್ಲೋ ಆಗಿ ಗಾಡಿ ಸೌಂಡ್ ಕೇಳಿಸ್ಕೊ ಬರ್ತಾವನೆ. ಅವನೊಂದು ಓಪನ್ ಮಾಡಿಬಿಡ್ತ. ಖುಷಿ ಆಗಿರ್ತಾನೀಗ. ಹಾ 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 ಸ್ವರ್ಗ. 1 ನಿಮಿಷ ಪಾಸ್ ಆಯ್ತು ಗುರು, ಸ್ವರ್ಗ. ಲ್ಯಾಂಬೋರ್ಗಿನಿ ಗಾಡಿ ಈಗ ಲಾಂಚ್ ಮಾಡದ. 3, 2, 1 ಗೋ. ಯಾರು ಗುರು ಇವರು? ಒಳ್ಳೆ ಟೈಮ್ಗೆ ಮಧ್ಯಕ್ಕೆ ಬಂದು. ಈ ಗಾಡಿಲಿ ಮೇನ್ ಅಟ್ರಾಕ್ಷನ್ ಅಂದ್ರೆ ಇದೊಂದು ಸ್ಪಾಯ್ಲರ್ ಮತ್ತೆ ಅದೊಂದು ಅಲಾಯ್ಸ್ ಅಂತ ಹೇಳ್ಬೋದು. ಎಲ್ಲಿ ಬ್ರೋ ಗುರು ಲ್ಯಾಂಬೋ ಸೌಂಡ್ ಕೇಳಿಸ್ತೈತಾ ಗುರು ಅಲ್ಲಿ? ಈಗ ನಾವು ಜಸ್ಟ್ ಹಿಂಗೆ ಬಂದಾಗ ಅಲ್ಲಿ 1 ಲ್ಯಾಂಬೋ ಪಾಸ್ ಆಯ್ತು, ಉಳಿದಿದ್ದೆಲ್ಲ ಪಾಸ್ ಆಗೈತೆ. ಈಗ 2010 ಲಾಂಚ್ ಆಗಿರೋ ಹವಾ ಇನ್ನೂ ಅದು ಹೋಗಿಲ್ಲ ಗುರು. ಈಗಲೂ ಈ ಗಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಕಿತ್ಕೊಂಡು ಹೋಗಂಗೆ ಸೇಲ್ಸ್ ಹೊಡಿದೆ ಗುರು. ಅದ್ಯಾವುದೋ ಬಿಟ್ರು ಈಗ ಗೋಲ್ಫ್ GTI ಅಂತ 60 ಲಕ್ಷ. ಈ ಗಾಡಿಗಳು ಸುಮಾರು ತಗೊಳ್ಬೋದು ಆ ದುಡ್ಡಲ್ಲಿ. ಬೇಸಿಕಲಿ ಈ ಗಾಡಿ ಲಾಂಚ್ ಆದಾಗ 4.5 5 ಲಕ್ಷ ಇತ್ತು ಗುರು. ಈಗ ಏಕ್ದಮ್ ಅದೇ ಗೋಲ್ಫ್ GTI ಅಂತ ಮಾಡಿಬಿಟ್ಟು 60 ಲಕ್ಷ ಇಟ್ಟರೆ ಯಾರು ತಗೋತಾರೆ ಗುರು? ಈ ವೋಲ್ಕ್ಸ್ವ್ಯಾಗನ್ ಪೋಲೋ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರ್ದು ಒನ್ ಆಫ್ ದ ಡ್ರೀಮ್ ಕಾರ್ ಗುರು. ಆ ಕಾರ್ನ ಡಿಸ್ಕಂಟಿನ್ಯೂ ಮಾಡಿ ವೋಲ್ಕ್ಸ್ವ್ಯಾಗನ್ ಅವ್ರು ತುಂಬ ದೊಡ್ಡ ತಪ್ಪು ಮಾಡಿದ್ರು. ಹೇಳೋದು ಅಷ್ಟು ನೋವು ಕೊಟ್ಬಿಟ್ರು, ನನ್ನ ಅಷ್ಟು ಹಿಂಡ್ಬಿಟ್ರು. ನನ್ನ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಹಂಗಂತ ಕೈಲಾಗ್ದಿರೋ ನನ್ನ ಮಗ ಅಲ್ಲ. ಯಾರ ಮನೆಗೆ ಹೋಗ್ಬಿಟ್ಟು ನನಗೆ ಭಿಕ್ಷೆ ಕೊಡಪ್ಪ ಅಂದ್ಬಿಟ್ಟು ಕೇಳಿಲ್ಲ ನಾನು ಗುರು. ಇನ್ನಿದ್ರು ಹೆಡ್ಲೈಟ್ ವಿಚಾರಕ್ಕೆ ಬರೋದಾದ್ರೆ ಕ್ರೇಜಿ ಹೆಡ್ಲೈಟ್ಸ್ ಗುರು. ಹ್ಯಾಲೋಜನ್ ಲೈಟ್ ಇರೋದನ್ನ ಇವರು LED ಮಾಡಿದ್ದಾರೆ ಈಗ. ಇನ್ನಿದ್ರು ಗೇರ್ ಬಾಕ್ಸ್ ವಿಚಾರಕ್ಕೆ ಬರೋದಾದ್ರೆ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸು. ಸ್ಮೂತಾಗಿ ಐತೆ ಗುರು ಗೇರ್ ಶಿಫ್ಟಿಂಗು. ವೋಲ್ಕ್ಸ್ವ್ಯಾಗನ್ ಗೇರ್ ಬಾಕ್ಸು ಬೆಣ್ಣೆ ಥರ ಶಿಫ್ಟ್ ಮಾಡ್ಬೋದು ಗುರು, ಬೇರೆ ಗಾಡಿಗಳಿಗೆಲ್ಲ ಕಂಪೇರ್ ಮಾಡಿದ್ರೆ. ಓ ಓ ಓ ಇಲ್ಲ ಗುರು, ಸ್ಟಾಕಲ್ಲೇ ಗಾಡಿ ಈ ಥರ ಸೌಂಡ್ ಬರ್ತೈತೆ. ಇನ್ನೇನಾದ್ರು ಸ್ಟೇಜ್ 2 ಟ್ಯೂನ್ ಮಾಡಿಸ್ಬಿಟ್ರಂತೂ ಫುಲ್ ಚಿತ್ತು ಗುರು. ಆದಷ್ಟು ಬೇಗ ಇವರು 1-2 ಕಡೆ ಕೇಳೋರೆ ಸ್ಟೇಜ್ 2 ಟ್ಯೂನಿಂಗ್ಗೆ. ಆದಷ್ಟು ಬೇಗ ಆದರೆ ಅದನ್ನು ರಿವ್ಯೂ ಮಾಡೋದ. ಯಾರೇನೇ ಅಲ್ಲಿ ಪೋಲೋನ ಬೀಟ್ ಮಾಡೋ ಗಾಡಿ ಸೆಗ್ಮೆಂಟಲ್ಲಿ ಯಾವುದೂ ಇಲ್ಲ ಗುರು. ಏನು ಗುರು ರೋಡ್ ಇದು? ಅಷ್ಟಷ್ಟು ರೋಡ್ ಟ್ಯಾಕ್ಸ್ ಕಟ್ಟುನು ಒಂದು ಕಾಲು ಭಾಗ ಕಾರ್ ತಗೊಳ್ಳೋ ದುಡ್ಡಲ್ಲಿ ರೋಡ್ ಟ್ಯಾಕ್ಸೇ ಕಟ್ತೀವಿ. ಆದ್ರೂ ರೋಡ್ಗಳು ಹಿಂಗೆ ವಾಪಸ್ ಇದೇ ಹಳ್ಳಕ್ಕೆ ಬಿಟ್ಟು ಸಸ್ಪೆನ್ಷನ್ ಹೋಯ್ತು ಅದೋಯ್ತು ಅಂತ ಮತ್ತೆ ನಾವೇ ಖರ್ಚು ಮಾಡಬೇಕು. ಸಿಸ್ಟಮ್ ಯಾವಾಗ ಸರಿ ಹೋಯ್ತದೋ ಏನೋ ಗುರು. ಇದಾಗಿತ್ತು ನಮ್ಮ ಇವತ್ತಿನ ವೀಡಿಯೋ. ಇದು ನನ್ನ ಫಸ್ಟ್ ವೀಡಿಯೋ ಯೂಟ್ಯೂಬಲ್ಲಿ. ಏನಾದ್ರು ತಪ್ಪುಗಳಾಗಿದ್ದರೆ ಅದನ್ನ ಸರಿ ಮಾಡ್ಕೋತೀನಿ, ಕಮೆಂಟ್ ಮಾಡಿ. ಇನ್ನೂ ಇದೇ ಥರ ವೀಡಿಯೋಗಳು ಬರ್ತಾ ಇರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. 6 ಸ್ಪೀಡ್ ಶಿಫ್ಟರ್ ಯೂಟ್ಯೂಬ್ ಚಾನಲ್ಲು, ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ 6 ಸ್ಪೀಡ್ ಶಿಫ್ಟರ್ ಅಂತ ಪೇಜು. ಅದರಲ್ಲಾಗಲೇ ವೀಡಿಯೋಸ್ ಬರ್ತಾಯಿದೆ. ಬಟ್ ಯೂಟ್ಯೂಬಲ್ಲಿ ಇದೇ ಫಸ್ಟ್ ವೀಡಿಯೋ ಗುರು. ಯಾರ್ಯಾರು ಫಸ್ಟ್ ಟೈಮು ಬಂದು ನೋಡ್ತಾ ಇದ್ದೀನ ಚಾನಲ್ಗೆ, ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೆ. ವೀಡಿಯೋ ಅಂತ ಬಿಡ್ತಾ ಇರೋದು ಇದೇ ಫಸ್ಟ್ ಟೈಮು. ಸೊ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಥರ ಒಳ್ಳೊಳ್ಳೆ ಗಾಡಿ ರಿವ್ಯೂ ಮಾಡ್ತೀನಿ. ಈ ಗಾಡಿ ಎಕ್ಸಾಸ್ಟ್ ಥರನೇ ನಮ್ಮ ಯೂಟ್ಯೂಬ್ ಜರ್ನಿ ತುಂಬ ಲೌಡಾಗಿರಲಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.